ನಮಸ್ಕಾರ. ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅವಲೋಕಿಸುವಾಗ ಸರ್ವಜ್ಞನ ಹೆಸರು ಬಹಳ ಎತ್ತರದಲ್ಲಿ ನಿಲ್ಲತಕ್ಕದ್ದಾಗಿದೆ. ಹಳೆಗನ್ನಡದಿಂದ ಮೊದಲುಗೊಂಡು ಆಧುನಿಕ ಕನ್ನಡದವರೆಗೆ ಸಾಹಿತ್ಯ ವಾಹಿನಿಯನ್ನು ಗಮನಿಸುವಾಗ ಸರ್ವಜ್ಞನ ವಚನಗಳು ಬಹುಶಃ ಎಲ್ಲರ ಗಮನವನ್ನು ಸೆಳೆದಿರುವಂಥ ಒಂದು ಸಾಹಿತ್ಯ ಪ್ರಕಾರ ಅಂಥೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಳೆಗನ್ನಡ ಕಾವ್ಯ ಅಂತ ಹೇಳಿದಾಗ ಪಂಪ, ರನ್ನ, ಪೊನ್ನ ಇವರನ್ನೆಲ್ಲ ನೆನಪಿಸಿಕೊಂಡ ಹಾಗೆಯೇ ವಚನಕಾರರು ಅಂತ ಹೇಳಿದಾಗ ನಮಗೆ ಬಸವಣ್ಣನವರು, ಅಕ್ಕ ಮಹಾದೇವಿ, ಸಿದ್ಧರಾಮ, ಅಲ್ಲಮಪ್ರಭು ಇವರೆಲ್ಲರ ಹೆಸರುಗಳು ನೆನಪಿಗೆ ಬರ್ತವೆ. ಹಾಗೆಯೇ ರಗಳೆಗಳನ್ನು ನೆನಪಿಸಿಕೊಂಡಾಗ ನಮಗೆ ಹರಿಹರ ನೆನಪಿಗೆ ಬರುವಂಥದ್ದು. ಜೊತೆಗೆ ಷಡ್ಪದಿಯ ವಿಚಾರಕ್ಕೆ ಬಂದಾಗ ಬಹಳ ಮುಖ್ಯವಾಗಿ ರಾಘವಾಂಕನ ನೆನಪಿಸಿಕೊಳ್ಳುತ್ತೇವೆ. ಇನ್ನು ಕೀರ್ತನ ಸಾಹಿತ್ಯ ಅಂತ ನೆನಪಿಸಿಕೊಳ್ಳುವಾಗ ಪುರಂದರದಾಸರು, ಕನಕದಾಸರು ಬಹಳ ಮುಖ್ಯವಾಗಿ ನಮ್ಮ ಗಮನವನ್ನು ಸೆಳೆಯುವಂಥದ್ದು. ಹೀಗೆಯೇ ಮುಂದಕ್ಕೆ ಬರುವಾಗ 16ನೇ ಶತಮಾನದಲ್ಲಿ ಆಗಿ ಹೋದಂಥ ಒಬ್ಬ ಕವಿ ಸರ್ವಜ್ಞ. ಕನ್ನಡ ನಾಡಿನ ಜಾನಪದ ಮಹಾಕವಿ ಎಂಬ ಹೆಸರನ್ನೇ, ಒಂದು ರೀತಿಯ ಬಿರುದನ್ನೇ ಪಡ್ಕೊಂಡವ ಸರ್ವಜ್ಞ ಕವಿ. ಅವನ ಚರಿತ್ರೆ ಬಗ್ಗೆ, ಅವನ ಇತಿಹಾಸದ ಬಗ್ಗೆ ಸ್ಪಷ್ಟವಾದಂತಹ ದಾಖಲೆಗಳು ನಮಗೆ ಸಿಗ್ತಾ ಇಲ್ಲ. ಆದರೂ ವಿದ್ವಾಂಸರು ಸರ್ವಜ್ಞನ ವಚನಗಳ ಆಧಾರದಿಂದ, ದಂತಕಥೆಗಳ ಆಧಾರದಿಂದ ಕೆಲವೊಂದು ವಿಚಾರಗಳನ್ನು ಊಹಿಸಿಕೊಂಡಿದ್ದಾರಷ್ಟೇ. ಮುಖ್ಯವಾಗಿ ಸರ್ವಜ್ಞ ಅನ್ನುವಂಥದ್ದು ವ್ಯಕ್ತಿಯ ಹೆಸರಲ್ಲ, ಅದು ಆ ಕವಿಯ ಕಾವ್ಯನಾಮ ಅಂತ ಹೇಳುವಂಥದ್ದನ್ನು ಕೂಡ ವಿದ್ವಾಂಸರು ಊಹಿಸಿದ್ದಾರೆ. ಅದೇನೇ ಇರಲಿ, ಸರ್ವಜ್ಞ ತ್ರಿಪದಿ ಛಂದಸ್ಸಿನಲ್ಲಿ, ಜಾನಪದ ಮಟ್ಟಿನ ತ್ರಿಪದಿ ಛಂದಸ್ಸಿನಲ್ಲಿ ಬರೆದಿರುವಂತಹ ವಚನಗಳು ಬಹಳ ಮುಖ್ಯವಾಗಿ ನಾವು ತ್ರಿಪದಿಗಳು ಅಂಥೇಳಿ ಗುರುತಿಸುವಂಥದ್ದು. ಇಂತಹ ಸಾವಿರಾರು ತ್ರಿಪದಿಗಳನ್ನು ಬರೆದಿರುವಂಥದ್ದು ಇವತ್ತು ಮುಖ್ಯವಾಗಿ ಒಂದು ರೀತಿಯ ಗಾದೆಯ ಮಾತುಗಳ ರೂಪದಲ್ಲಿ, ನಾಣ್ಣುಡಿಯ ರೂಪಗಳಲ್ಲಿ ನಾವು ಎಲ್ಲ ಸಾಹಿತ್ಯ ಆಸಕ್ತರ ಹೃದಯದಲ್ಲಿ ಆ ವಚನಗಳು ನೆಲೆ ನಿಂತಿರುವಂಥದ್ದನ್ನು ಗಮನಿಸ್ತೇವೆ. ಯಾವುದೇ ಭಾಷಣಕಾರನಾಗಲಿ ಅಥವಾ ಯಾವುದೇ ಕನ್ನಡದ ಬರಹಗಾರನಾಗಲಿ ಅಥವಾ ಯಾವುದೇ ಕನ್ನಡದ ಚಿಂತಕರಾಗಲಿ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸುವಾಗ ಸರ್ವಜ್ಞನನ್ನು ನೆನಪಿಸಿಕೊಳ್ಳದವರು ಬಹಳ ಕಡಿಮೆ ಅಂತಲೇ ಹೇಳಬೇಕು. ತಮಿಳಿನ ತಿರುವಳ್ವರ್ ಬರೆದಿರುವಂತಹ ತಿರುಕುರಳ್, ಹಾಗೆಯೇ ತೆಲುಗಿನ ವೇಮನ ಕವಿ ಬರೆದಿರುವಂಥ ವೇಮನನ ಪದ್ಯಗಳು ಮತ್ತು ಕನ್ನಡದ ಸರ್ವಜ್ಞ ಕವಿ ಬರೆದಿರುವಂಥ ತ್ರಿಪದಿಯ ಆ ವಚನಗಳು, ಇದು ವಿಶ್ವ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾದಂಥ ಸಾಹಿತ್ಯ ಪ್ರಕಾರಗಳು. ವಿಶ್ವ ಸಾಹಿತ್ಯಕ್ಕೆ ಈ ಮೂರು ಕೊಡುಗೆಗಳು ಬಹಳ ಮುಖ್ಯವಾದದ್ದು ಅಂಥೇಳಿ ಈಗಾಗಲೇ ಏನು ವಿದ್ವಾಂಸರು ಗುರುತಿಸಿರುವಂಥದ್ದನ್ನು ನಾವೆಲ್ಲ ಉಲ್ಲೇಖಿಸ್ತಾ ಇದ್ದೇವೆ. ಇಂತಹ ಸರ್ವಜ್ಞ ಕವಿ ಸಮಾಜದ ವಿಮರ್ಶೆ ಜೊತೆಗೆ ಆಧ್ಯಾತ್ಮದ ವಿಚಾರವನ್ನು ಕೂಡ ಈ ತನ್ನ ವಚನಗಳ ವಸ್ತುವನ್ನಾಗಿ, ಅಂದರೆ ಪ್ರತಿಯೊಂದು ವಚನಗಳಲ್ಲಿಯೂ ಕೂಡ ಒಂದು ನವೀನತೆ ಇದೆ ಮತ್ತು ಇದೊಂದು ಕಥನ ಕವನದ ರೂಪದಲ್ಲಿ ಹೋಗುವಂಥದ್ದು ಏನೂ ಅಲ್ಲ. 3 ಸಾಲಿನ ಪದ್ಯ ಏನಿದೆ, 3 ಸಾಲಿನ ಪ್ರತಿಯೊಂದು ಪದ್ಯವು ಕೂಡ ಪ್ರತ್ಯೇಕವಾಗಿ ಅರ್ಥವನ್ನು ಗ್ರಹಿಸುವುದಕ್ಕೆ ಬೇರೆ ಬೇರೆ ಘಟನೆಗಳನ್ನು, ಬೇರೆ ಬೇರೆ ಸಂಗತಿಗಳನ್ನು, ಬೇರೆ ಬೇರೆ ಪ್ರತಿಮೆ ಉಪಮೆಗಳ ಮೂಲಕ ಕಟ್ಟಿಕೊಡುವಂತಹ ಒಂದು ಬಿಡಿ ಬಿಡಿ ಪದ್ಯಗಳ ರೂಪದಲ್ಲಿ ವಚನಗಳನ್ನು ಸರ್ವಜ್ಞನು ಅತ್ಯಂತ ಆತ್ಮೀಯವಾಗಿ, ಸರಳವಾದಂಥ ಭಾಷೆಯಲ್ಲಿ, ಹೃದಯಸ್ಪರ್ಶಿಯಾಗಿ ಕಟ್ಟಿಕೊಟ್ಟಿರುವಂಥದ್ದರಿಂದ ಬಹುಶಃ ಇವತ್ತು ನಾವು ಸರ್ವಜ್ಞನ ಹೆಸರನ್ನು ಅಥವಾ ಸರ್ವಜ್ಞನ ವಚನಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖಿಸ್ತೇವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ನಾವು ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟದ್ದು, ನೀವು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಕೂಡ ಸರ್ವಜ್ಞ ತ್ರಿಪದಿ ರೂಪದಲ್ಲಿ ಸಾಹಿತ್ಯ ಪ್ರಕಾರವಾಗಿ ಹೊರಹೊಮ್ಮಿಸಿರುವಂಥದ್ದು ಕಟ್ಟಿದ್ದನ್ನು ಕಾಣುತ್ತೇವೆ. ರಾಜಕೀಯ ವಿಚಾರವಾಗಿ ಕೂಡ ಸರ್ವಜ್ಞ ವಚನಗಳನ್ನು ಬರೆದಿದ್ದಾರೆ. ಗುರುವಿನ ಮಹತ್ವದ ಬಗ್ಗೆ
ವಚನಗಳನ್ನು ಬರೆದಿದ್ದಾರೆ. ಭಕ್ತಿಯ ಬಗ್ಗೆ ಬೇಕಾದಷ್ಟು ವಚನಗಳನ್ನು ಬರೆದಿದ್ದಾರೆ. ಹಾಗೆಯೇ ಆಡಂಬರದ ಬದುಕಿನ ಬಗ್ಗೆ, ಆಡಂಬರದ ಭಕ್ತಿಯ ಬಗ್ಗೆ, ಡಾಂಭಿಕ ಭಕ್ತಿಯ ಬಗ್ಗೆ ಬರೆದಿದ್ದಾರೆ. ಜಾತಿಯ ಅಸಮಾನತೆಯ ಬಗ್ಗೆ ಒಂದು ರೀತಿಯ ವಿಮರ್ಶೆಯನ್ನು ತಮ್ಮ ವಚನಗಳಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಕೃಷಿಯ ಬಗ್ಗೆ, ವ್ಯವಸಾಯದ ಬಗ್ಗೆ, ಹೀಗೆ ಎಲ್ಲ ಕ್ಷೇತ್ರಗಳ ಒಂದು ಮಾತೇ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ. ಸರ್ವಜ್ಞ ಕವಿ ವಚನಗಳಲ್ಲಿ ಬಳಸಿಕೊಳ್ಳದಂಥ ವಿಚಾರ ಇಲ್ಲ ಅನ್ನುವಂಥದ್ದು, ವಿಷಯ ಇಲ್ಲ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನೋಡಿದಾಗ ಸರ್ವಜ್ಞನ ಒಂದು ಲೋಕಾನುಭವ ಏನು ಎಂಬುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಚನದಲ್ಲಿ ಸರ್ವಜ್ಞ ಕವಿ ಹೀಗೆ ಹೇಳ್ತಾರೆ ತನ್ನ ಆ ಒಂದು ಜ್ಞಾನದ ಬಗ್ಗೆ, ತನ್ನ ಕವಿತ್ವದ ಬಗ್ಗೆ. ಸರ್ವಜ್ಞನೆಂಬವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂಥೇಳಿ. ಅಂದರೆ ಒಬ್ಬ ಜ್ಞಾನಿಯಾದವನಿಗೆ ಅಥವಾ ಜ್ಞಾನಿಯಾಗುವವನಿಗೆ, ಜ್ಞಾನವನ್ನು ಸಂಪಾದನೆ ಮಾಡುವವನಿಗೆ, ವಿದ್ಯೆಯನ್ನು ಕಲಿಯುವವನಿಗೆ ಇದಮಿತ್ತಮ್ ಅನ್ನುವಂಥದ್ದು ಯಾವುದೂ ಇಲ್ಲ, ಅಥವಾ ಇದು ನನಗೆ ಏನು ಒಪ್ಪುವಂಥ ವಿಚಾರ ಅಲ್ಲ, ಅಥವಾ ನಾನು ಇದನ್ನು ಕಲಿಯುವಂಥದ್ದು ಏನಿದೆ ಅನ್ನುವಂಥ ಒಂದು ಭಾವನೆ ಇದ್ದವನು ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಕಲಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರಲ್ಲಿಯೂ ಕೂಡ ಕಲಿಯುವಂಥದ್ದಿದೆ. ಅದರಲ್ಲಿ ಮೇಲು ಕೀಳು, ಅಥವಾ ಹಿರಿಯವ ಕಿರಿಯವ, ಅಥವಾ ಆ ದೇಶ ಈ ದೇಶ, ಆ ಭಾಷೆ ಈ ಭಾಷೆ, ಇಂತಹ ಯಾವುದೇ ಕಟ್ಟುಪಾಡುಗಳಿಲ್ಲದೆಯೂ ಎಲ್ಲರಿಂದಲೂ ಕೂಡ ಮತ್ತು ಎಲ್ಲ ಕಡೆಯಿಂದಲೂ ಕೂಡ ಕಲಿಯುವಂಥ ವಿಚಾರಗಳು ಸಾಕಷ್ಟಿದ್ದಾವೆ. ಅಂತಹ ನೆಲೆಯಲ್ಲಿ ಸರ್ವಜ್ಞ ಕವಿ ತನ್ನನ್ನು ಪೂರ್ತಿಯಾಗಿ ಕಲಿಯುವಿಕೆಯ ಒಂದು ಪ್ರಕ್ರಿಯೆಗೆ ಒಳಗು ಮಾಡಿಕೊಂಡದ್ದನ್ನು ಬಹುಶಃ ತನ್ನ ವಚನದಲ್ಲಿ ಅಭಿವ್ಯಕ್ತಿಸುವುದನ್ನು ನಾವು ಈ ರೀತಿಯಲ್ಲಿ ಕಾಣ್ತೇವೆ. ಸರ್ವಜ್ಞನೆಂಬವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತೇಳಿ. ಹೀಗೆ ಬರೆದಿರುವಂತಹ ಕವಿ ಸಾಹಿತ್ಯದ ಈ ಪ್ರಕಾರದಲ್ಲಿ ಸಾಹಿತ್ಯದ ಬಗ್ಗೆನೂ ಕೂಡ ಒಂದು ವಚನವನ್ನು ಅದ್ಭುತವಾಗಿ ಹೇಳ್ತಾರೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತೇಳಿ. ಸಾಹಿತ್ಯವು ಕೂಡ ಅದು ಎಲ್ಲರಿಗೂ ಒಗ್ಗುವಂಥದ್ದಲ್ಲ, ಸೇರುವಂಥದ್ದಲ್ಲ, ಎಲ್ಲರೂ ಕೂಡ ಸಾಹಿತಿಗಳಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅದ್ಭುತವಾಗಿ ಆ ವಚನದಲ್ಲಿ ಹೇಳಿರುವಂಥದ್ದು. ಹೀಗೆ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಸರ್ವಜ್ಞ ಕವಿ ತಮ್ಮ ವಚನಗಳಲ್ಲಿ ದಾಖಲು ಮಾಡಿರುವಂಥದ್ದು ನಾವಿವತ್ತು ಓದ್ತಾ ಇದ್ದೇವೆ. ಮುಖ್ಯವಾಗಿ ಜಾತಿಯ ಬಗ್ಗೆ ಪ್ರಸ್ತಾಪ ಬಂದಾಗ ಸಮಾಜದಲ್ಲಿ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯೊಳಗಡೆ ಜಾತಿ, ವಿಜಾತಿ ಅಥವಾ ಮೇಲು ಜಾತಿ, ಕೆಳಜಾತಿ ಅನ್ನುವಂಥ ಪ್ರಶ್ನೆ ಬಂದಾಗ ಈ ಸಮಾಜದ ಸ್ಥಿತಿಗತಿಯನ್ನು ನೋಡಿ ಅಥವಾ ಶೋಷಣೆಗೆ ಒಳಗಾದಂಥ ಕೆಳಜಾತಿಯವರನ್ನು ನೋಡಿ ಅವರ ಬಗ್ಗೆ ಸಹಾನುಭೂತಿಯಿಂದ ಕಂಡುಕೊಂಡಂಥ ಸರ್ವಜ್ಞ ಕವಿ ವಚನದಲ್ಲಿ ಹೀಗೆ ಹೇಳ್ತಾರೆ: ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತೇಳಿ. ಎಂತಹ ಅದ್ಭುತವಾದಂಥ ಅರ್ಥವನ್ನು ಮತ್ತೊಂದು ನಮ್ಮ ಒಂದು ವೈಚಾರಿಕ ಪ್ರಜ್ಞೆಯು ಕೂಡ ಇದರಿಂದ ಬೆಳೆಯೋದಕ್ಕೆ ಸಾಧ್ಯ ಇದೆ. ಜಾತಿ ಹೀನನ ಮನೆಯ ಜ್ಯೋತಿತಾ ಹೀನವೇ, ಬೆಳಕನ್ನು, ಬೆಂಕಿಯನ್ನು ಅಥವಾ ದೀಪವನ್ನು ಒಂದು ಪ್ರತಿಮೆಯಾಗಿ ಇಟ್ಟುಕೊಂಡು, ಒಂದು ಹೋಲಿಕೆಯಾಗಿ ಇಟ್ಟುಕೊಂಡು ಒಂದು ಜಾತಿಯ ವಿಮರ್ಶೆಯನ್ನು ಮಾಡಲಿಕ್ಕೆ ಹೊರಡ್ತಾರೆ. ಎಲ್ಲರ ಮನೆಯಲ್ಲಿ ಬೆಳಗುವಂತಹ ದೀಪ ಅದು ಒಂದೇ, ಅದು ಮೇಲು ಜಾತಿಯವನಿಗೆ ಬೇರೆ ದೀಪ, ಕೆಳಜಾತಿಯವನಿಗೆ ಬೇರೆ ದೀಪ, ಬೇರೆ ದೇಶದವನಿಗೆ ಬೇರೆ ದೀಪ, ನಮ್ಮ ದೇಶದವರಿಗೆ ಬೇರೆ ದೀಪ, ಈ ಥರ ಯಾವ ಭಾವನೆಯೂ ಕೂಡ ಈ ಬೆಳಕಿನಲ್ಲಿ ವ್ಯತ್ಯಾಸ ಇಲ್ಲ ಅಂತೇಳಿ. ಹಾಗಾಗಿ ಯಾರು ಒಳ್ಳೆಯ ಜಾತಿಯವನು ಅಂತ ಕೇಳಿದರೆ ಅದಕ್ಕೆ ಸರ್ವಜ್ಞ ಕವಿ ಹೇಳುವಂಥದ್ದು ದೇವನುಲಿದಾತನೇ ಜಾತ ಸರ್ವಜ್ಞ ಅಂತೇಳಿ. ದೇವರು ಮೆಚ್ಚಿಕೊಳ್ಳುವ ಹಾಗೆ ನಡ್ಕೊಳ್ಬೇಕು. ಅರ್ಥಾತ್ ಬಹುಶಃ ಅದು ಚಾರಿತ್ರ್ಯದಿಂದ ಜಾತಿಯನ್ನು ನಾವು ಗುರುತಿಸಬೇಕೇ ಹೊರತು ತಿಳುವಳಿಕೆಯಿಂದ, ಜ್ಞಾನದಿಂದ ಚಾರಿತ್ರ್ಯವನ್ನು, ಜಾತಿಯನ್ನು ಗುರುತಿಸಬೇಕೇ ಹೊರತು ಹುಟ್ಟಿನಿಂದ ಅಲ್ಲ ಅನ್ನುವಂಥ ಒಂದು ವಿಚಾರವನ್ನು ಈ ಕೇವಲ 3 ಸಾಲಿನ ಪದ್ಯದಲ್ಲಿ ಅದ್ಭುತವಾಗಿ ಸರ್ವಜ್ಞ ಕವಿ ಕಟ್ಟಿಕೊಡ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಅವರು ಜಾತಿಯ ಬಗ್ಗೆನೇ, ಉತ್ತಮರು ಪಾಲ್ಗಡಲೋಳು ಎತ್ತಿಹರೆ ಜನ್ಮವನು, ಉತ್ತಮರು ಪಾಲ್ಗಡಲೋಳು ಎತ್ತಿಹರೆ ಜನ್ಮವನು, ಉತ್ತಮರು ಅಧಮರೆನಬೇಡ, ಹೊಲೆಯಿಲ್ಲದ ಉತ್ತಮರು ಎಲ್ಲಿಹರು ಸರ್ವಜ್ಞ ಅಂತೇಳಿ. ಅಂದರೆ ಉತ್ತಮರು ಅಂದರೆ ಇಲ್ಲಿ ಬ್ರಾಹ್ಮಣರು ಅಂತೇಳಿ. ಒಂದು ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಒಂದು ವರ್ಣ ವ್ಯವಸ್ಥೆಯೊಳಗಡೆ ಯಾವ ರೀತಿಯಲ್ಲಿ ಭೇದವನ್ನು ಅಥವಾ ಒಂದು ರೀತಿಯ ಅಂತರವನ್ನು ಕಾಯ್ದುಕೊಳ್ಳಲಾಗ್ತಿತ್ತು, ಈ ಮೂಲಕ ಸಮಾಜದಲ್ಲಿ ಎಂತಹ ಒಂದು ಕಂದಕ ಸೃಷ್ಟಿಯಾಗಿತ್ತು ಅನ್ನುವಂಥದ್ದನ್ನು ಹತ್ತಿರದಿಂದ ಕಂಡಂತಹ ಈ ಸರ್ವಜ್ಞ ಕವಿ ಹೇಳ್ತಾರೆ, ಯಾರೂ ಕೂಡ
ಉತ್ತಮರನ್ನುವಂಥವರು ಕ್ಷೀರಸಾಗರದಲ್ಲಿ ಹುಟ್ಟಿ ಬಂದವರು ಏನು ಅಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ಎತ್ತಾರೆ. ಅವರೇನು ಕ್ಷೀರಸಾಗರದಲ್ಲಿ ಹುಟ್ಟಿದ್ದಾರೆಯೇ? ಎಲ್ಲರಲ್ಲಿಯೂ ಕೂಡ ಹೊಲಸು ಇದೆ, ಹೊಲಸು ಒಳಗಡೆ ಇದೆ. ಅದು 2 ನೆಲೆಗಳಲ್ಲಿ ಗಮನಿಸ್ಬೋದು ನಾವು. ಎಲ್ಲರೂ ತಿನ್ನಂಥ ಆಹಾರವು ಕೂಡ ಹೊಲಸಾಗಿಯೇ ಆಗ್ತದೆ, ಹೊಟ್ಟೆ ಒಳಗಡೆ ಇಟ್ಟುಕೊಳ್ತೇವೆ ನಾವು. ಅದು ಮೇಲ್ಜಾತಿಯವರಲ್ಲಿ ಹೊಲಸು ಇಲ್ಲದೆ ಅದು ಆ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು, ಒಳ್ಳೆ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದಲ್ಲ. ಅದು ಜೀರ್ಣವಾಗಿ ಹೊಲಸಾಗುತ್ತೆ. ಮತ್ತೊಂದು ಮಾನಸಿಕವಾಗಿಯೂ ಕೂಡ ನಾವು ಹೊಲಸು ಉಳ್ಳವರೇ ಮನುಷ್ಯರಾಗಿದ್ದೇವೆ, ಹೊಲಸು ಇಲ್ಲದವರು ಯಾರಿದ್ದಾರೆ? ಹಾಗಾಗಿ ಮೇಲು ಕೀಳು ಅನ್ನುವಂಥದ್ದನ್ನು ಭಾವಿಸಬಾರದು ಎಂಬುದಾಗಿ ಕವಿ ಒಂದು ರೀತಿಯ ಸಾಮಾಜಿಕ ಅಸಮಾನತೆಗೆ ಸಂಬಂಧಪಟ್ಟಂಥ ವಿಚಾರವಾಗಿ ಒಂದು ಕಠಿಣವಾದಂಥ ಅಥವಾ ತೀಕ್ಷ್ಣವಾದಂಥ ಮಾತನ್ನೇ ಇಲ್ಲಿ ಉಲ್ಲೇಖಿಸ್ತಾರೆ ಅಂತೇಳಿ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜಾತಿಯ ವಿಮರ್ಶೆಯನ್ನು ಮಾಡುವಂಥದ್ದಿರ್ಬೋದು, ಬೇರೆ ಬೇರೆ ಹೋಲಿಕೆಗಳ ಮೂಲಕ ವಿಮರ್ಶೆ ಮಾಡುವಂಥದ್ದಿರ್ಬೋದು, ಅಥವಾ ಗುರುವಿನ ಭಕ್ತಿಗೆ ಸಂಬಂಧಪಟ್ಟಾಗೆ ಇರಬಹುದು. ಗುರು ಭಕ್ತಿಗೆ ಪಟ್ಟಂಗೆ ಒಂದು ಉದಾಹರಣೆ ಹೇಳೋದಿದ್ರೆ, ಊರಿಂಗೆ ದಾರಿಯನ್ನು 6 ತೋರಿದರೇನು ಸಾರಾಯಮಪ್ಪ ನಿಜವನ್ ಅರುಹಿಸುವ ಗುರು ಆರಾದೊಡೇನು ಸರ್ವಜ್ಞ ಅಂತೇಳಿ. ಗುರು ಅಂತ ಹೇಳುವವರು ಯಾರು ಆದರೂ ಕೂಡ ಆಗ್ತದೆ, ಅದಕ್ಕೆ ಇಂಥವರೇ ಆಗಬೇಕಾದ್ದು ಏನಿಲ್ಲ. ಅಂತಹ ಮೌಲ್ಯವನ್ನು, ಅಂತಹ ಒಂದು ಬೌದ್ಧಿಕತೆಯನ್ನು, ಜ್ಞಾನವನ್ನು ಹೊಂದಿದವರು, ಅಂದರೆ ಬದುಕಿಗೆ ಮಾರ್ಗದರ್ಶನ ಮಾಡತಕ್ಕವರು ಯಾರಾದರೆ ಏನಂತೆ ಅವರು ಗುರು ಅಂತ ಹೇಳುವಂತಂದರೆ, ಗೊತ್ತಿಲ್ಲದ ಊರಿಗೆ ದಾರಿಯನ್ನು ತೋರಿಸುವಂಥ ಮಾರ್ಗದರ್ಶಕನಾಗ್ತಾನೆ ಗುರು. ಅಂತಹ ಬದುಕಿಗೆ ಮಾರ್ಗದರ್ಶನ ಮಾಡುವಂತಹವನು, ಅಂದರೆ ಒಳ್ಳೆಯ ಗುರಿಯ ಕಡೆಗೆ ಹೋಗುವಂತಹ, ಬಹಳ ಮುಖ್ಯವಾಗಿ ಅದರಲ್ಲೂ ಕೂಡ ಹೇಳೋದಿದ್ರೆ ಆಧ್ಯಾತ್ಮದ ದಾರಿಯನ್ನು, ಆಧ್ಯಾತ್ಮದ ಬಗೆಗಿನ ಆಲೋಚನೆಯನ್ನು ಕೊಡತಕ್ಕಂತಹ ಮಾರ್ಗದರ್ಶನ ಮಾಡುವವ ಅವನು ಯಾರಾದರೂ ಸರಿ, ಅಂಥವನನ್ನು ನಾವು ಗುರು ಅಂತೇಳಿ ಸ್ವೀಕರಿಸೋದಕ್ಕೆ ಸಾಧ್ಯ ಇದೆ, ಸ್ವೀಕರಿಸಬೇಕು ಅನ್ನುವಂಥ ವಿಚಾರವನ್ನು ಸರ್ವಜ್ಞ ಕವಿ ಈ ರೀತಿಯ ವಚನಗಳಲ್ಲಿ ಅದ್ಭುತವಾಗಿ ನಮ್ಮ ಮುಂದೆ ಕಟ್ಟಿಕೊಡ್ತಾರೆ. ಇಂತಹ ಸಾವಿರಾರು ವಚನಗಳನ್ನು ನಾವು ಉದಾಹರಿಸಬಹುದು. ಹಾಗಾಗಿ ಇದು ಬಹುಶಃ ನಮ್ಮ ಆಧುನಿಕ ಸಂದರ್ಭದಲ್ಲಿ ಸರ್ವಜ್ಞನ ವಚನ ಬಹಳ ನಮಗೆ ಮಾರ್ಗದರ್ಶಕವಾಗಿದೆ. ಒಂದು ಪ್ರಜ್ಞಾವಂತರಾಗಿ ಸಚ್ಚಾರಿತ್ರ್ಯದಲ್ಲಿ ನಡೆಯುವಂಥವರಿಗೆ ಈ ಸರ್ವಜ್ಞನ ವಚನಗಳನ್ನು ನಾವು ನೆನಪಲ್ಲಿಟ್ಟುಕೊಂಡ್ರೆ ಅಥವಾ ನಾವು ಅಧ್ಯಯನ ಮಾಡಿದರೆ ನಾವು ಯಾರು ಕೂಡ ದಾರಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ಸಚ್ಚಾರಿತ್ರ್ಯವಂತರಾಗಿ ನಡೆಯುವುದಕ್ಕೆ ಒಳ್ಳೆಯ ಮಾರ್ಗದರ್ಶಕ, ದಾರಿದೀಪಕ ಸರ್ವಜ್ಞನ ವಚನಗಳು ಎಂಬುದನ್ನು ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮಸ್ಕಾರ.